8:35 ಆಗಿದೆ. ಪಕ್ಕದಲ್ಲಿ ಸತೀಶನ ಹತ್ರ ಕೇಳಿದೆ, ವರ್ತಮಾನದ ಕಾನೂನು ಕಟ್ಟಲೆಯ ಮಧ್ಯೆ ಯಕ್ಷಗಾನ ಎಷ್ಟು ಹೊತ್ತು ಮುಗಿಯಬೇಕು ಅಂತ. ಸಾಮಾನ್ಯವಾಗಿ 12 ಗಂಟೆಗೆ ಮುಗೀತದೆ ಅಂತ ಹೇಳಿದರು. ಪಕ್ಕದಲ್ಲಿ ಅಧ್ಯಕ್ಷರಿದ್ದರು ಕಾರ್ಯಕ್ರಮದ್ದು, ಸಹೋದರ ಕಿರಣ್. ಇನ್ನು 1 ಗಂಟೆ ಪುನಃ ಚಾನ್ಸ್ ಉಂಟು ಅಂತ ಹೇಳಿದರು. ಮಾಧವನ್ನ ಆಚೆ ಈಚೆ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. 6 ಗಂಟೆ ಹೊತ್ತಿಗೆ ದಿನೇಶನ್ನ ವೇಷಕ್ಕೆ ತಯಾರಾಗಿದ್ದರು ಕಾವಲ್ಕಟ್ಟೆ. ಆದರೆ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ಕಾರ್ಯಕ್ರಮ ಆಯೋಜನೆ ಹಿಂದ್ಗಡೆ ನಾವು ಅದನ್ನು ಕರೆಸೇವೆ ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ. ದುಡಿದಂಥ ಕಾರ್ಯಕರ್ತರಿಗೆ ಯಾವತ್ತೂ ಧನ್ಯತೆ ಅಂತ ಕೇಳಿದರೆ, ದೊಡ್ಡ ಸಭೆಯ ದೊಡ್ಡ ಜನಗಳು ಬರುವ ಕಾರ್ಯಕ್ರಮದಲ್ಲಿ ಅವರು ಆಯಕಟ್ಟಿನ ಜಾಗದಲ್ಲಿದ್ದರೆ ಕೊನೆಯ ದಿನದ ಕಾರ್ಯಕ್ರಮ ಇದೆಯಲ್ಲ, ಅದನ್ನು ತನ್ಮಯತೆಯಿಂದ ಕಣ್ತುಂಬಿಸುವ ಕಾರ್ಯಕ್ರಮ. ಹಾಗಾಗಿ 8:35 ಆಗಿದೆ. 1 ನಿಮಿಷ ಬಳಸ್ಕೊಂಡಿದ್ದೀನಿ, ಹೆಚ್ಚು ಮಾತಾಡ್ತಾ ಇಲ್ಲ. ನಾನು ಇಲ್ಲಿ ಬರಲಿಕ್ಕೆ ನನ್ನ ಸ್ವಾರ್ಥ ಇದೆ, ಪೂರ್ವಾಶ್ರಮ. ಹಾಗಂತೇಳಿ 106 ವರ್ಷ ಆಗಲಿಲ್ಲ. 2005 ಕೊನೆ 2006 ಹೊತ್ತಿನಲ್ಲಿ ಚುನಾವಣೆ ಘೋಷಣೆ ಆದಾಗ ನಾನು ನಿಲ್ಲಬೇಕು ಅನ್ನೋ ಒಂದು ಸೂಚನೆಗಳು ಬಂದಾಗ ನನ್ನನ್ನು ಮುದ್ದು ಮಾಡಿದ ಊರು ಅದು ಕಣಿಯೂರು. ನನ್ನ ಪಕ್ಕದ ಕಳಿಯದಲ್ಲಿದ್ದರೂ ನನ್ನನ್ನು ಕೊಂಡಾಟದಿಂದ ನನಗೆ ಸಾಮಾಜಿಕ ಜೀವನದ ಚೈತನ್ಯ ಕೊಟ್ಟ 2 ಗ್ರಾಮಗಳು ಯಾವುದು ಅಂತ ಕೇಳಿದರೆ ಕಣಿಯೂರು ಮತ್ತು ಈ ಊರು ಅಲ್ಲ. ಸೊ ಆ ಸ್ವಾರ್ಥದ ಕಾರಣಕ್ಕಾಗಿ ನಿನ್ನೆ ದಿನ ಇಡೀ ಕಾರ್ಯಕ್ರಮದಲ್ಲಿ ಸಂಜೆ ಭಾಗಿಯಾಗಿದ್ದೀನಿ. ನನಗೊಂದು ಋಣ ಇದೆ, ಯುವಕರ ಋಣ ಇದೆ, ಹಿರಿಯರ ಋಣ ಇದೆ. ಆದರೆ ಈ ಮಾತನ್ನು ಧಾರ್ಮಿಕ ಭಾಷಣ ಅಂತ ನಾನು ಎಲ್ಲಿಯೂ ಭಾವಿಸ್ಕೊಳ್ತಾ ಇಲ್ಲ. ಅಂಥ ದೊಡ್ಡ ಜನವೂ ಅಲ್ಲ, ಅಂಥ ದೊಡ್ಡ ಕೆಲಸವನ್ನು ನಾನು ಮಾಡ್ತಾ ಇಲ್ಲ. ರಾಮಾಯಣದ ಒಂದು ಘಟನೆ ನೆನಪು ಬರ್ತದೆ ನಮ್ಮ ಹುಡುಗರನ್ನು ನೋಡುವಾಗ. ರಾಮಾಯಣದಲ್ಲಿ ಕೊನೆಯ ಹೊತ್ತಿನಲ್ಲಿ ಶ್ರೀರಾಮ ಯೋಚನೆ ಮಾಡ್ತಾನಂತೆ, ತನ್ನ ಇಡೀ ಬದುಕಿನಲ್ಲಿ ತನಗೆಲ್ಲವನ್ನು ಕೊಟ್ಟ ತನ್ನ ಹಿಂದ್ಗಡೆ ಚೈತನ್ಯ ಸ್ವರೂಪಿಯಾದಂಥ ಹನುಮನಿಗೆ ಒಂದು ಜಾಗ ಕೊಡಬೇಕು ಅಂತ. ಅವನು ಇಡೀ ಬ್ರಹ್ಮಾಂಡ ಇರುವವರೆಗೆ ಅದು ನೆನಪಿರಬೇಕು. ಹಾಗಾಗಿ ಅವನಿಗೆ ಚತುರ್ಬ್ರಹ್ಮ ಅವನ ಸ್ಥಾನಮಾನವನ್ನು ಕೊಡಬೇಕು ಅಂತ ರಾಮ ತೀರ್ಮಾನ ಮಾಡ್ತಾನೆ. ತುಂಬಿದ ಸಭೆಯಲ್ಲಿ ತನ್ನ ಮನಸ್ಸಿನ ಒಳತೋಟಿಯನ್ನು ಹನುಮನ ಜೊತೆಗೆ ತೋಡ್ಕೊಂಡು ಹನುಮನ ಮುಂದೆ ರಾಮ ಹೇಳ್ತಾನಂತೆ, ನನ್ನ ಬದುಕಿನ ಭವ್ಯತವ್ಯ ನೀನು, ನನ್ನ ಬದುಕಿನ ವಿಭೂತಿ ನೀನು, ನನ್ನ ಬದುಕಿನ ಅನುಭೂತಿ ನೀನು ಸಾವಿರಾರು ವರ್ಷಗಳ ಕಾಲ ಬ್ರಹ್ಮಾಂಡದಲ್ಲಿ ಚತುರ್ಬ್ರಹ್ಮನ ಸ್ಥಾನವನ್ನು ಪಡಿಬೇಕು ಅಂತ. ಆಗ ಹನುಮ ವಿನೀತವಾಗಿ ರಾಮನ ಮುಂದೆ ಹೇಳ್ತಾನಂತೆ, ರಾಮ, ಯಾವ ಪದವಿ ನನಗೆ ಕೊಡ್ತೀಯೋ ಗೊತ್ತಿಲ್ಲ, ಆದರೆ ನನ್ನ ಜೀವನದ ಏಕಮಾತ್ರ ಉದ್ದೇಶ, ನಾನು ಎಲ್ಲಿವರೆಗೆ ಬದುಕಿರ್ತೇನೋ ಅಲ್ಲಿಯವರೆಗೆ ರಾಮ ನಿನ್ನ ಸೇವಕನಾಗಿ ಬದುಕುವ ನನಗೆ ಅವಕಾಶ ಕೊಡು ಅಂತ. ಪ್ರಾಯಶಃ ನನಗಿದ್ಯಾಕೆ ನೆನಪಾಯಿತು ಅಂತ ಕೇಳಿದರೆ, ಸಂಜೆ ಬಂದು ಅನ್ನ ಛತ್ರಕ್ಕೆ ಹೋದೆ. ತಪ್ಪಿ ಕಾಲಲ್ಲಿ ಚಪ್ಪಲಿತ್ತು, ಅಣ್ಣವು ಅಲ್ಲಿ ಕೂತ್ಕೊಂಡಿದ್ದಾರೆ, ತಟ್ಟೆಯಲ್ಲಿ ತಿಂಡಿ ಇಟ್ಕೊಂಡಿದ್ದೆ. ಮೆಲ್ಲ ಬಂದು ಹೇಳಿದರು, ಅಣ್ಣರೇ ಬೇಜಾರ ಮಲ್ಬುಡ್ಚಿ ಜೋಡು ಪಿದ ಇದ್ದಿದ್ದು ಬಲೆ ಅಂತ. ಬಂಧುಗಳು, ಇದನ್ನು ಯಾಕೆ ನೆನಪಾಡ್ತೀನಿ ಅಂತ ಕೇಳಿದರೆ, ದೀಪ ಉರಿಸಿದ್ದೇವೆ, ದೀಪ ಮಾತ್ರ ಬೆಳಗ್ತಾ ಇದೆ. ದೀಪವನ್ನು ಉರಿಸಿದ ಬೆಂಕಿ ಕಡ್ಡಿ ಯಾರಿಗೂ ಕಾಣಲ್ಲ. 7 ವರ್ಷದ ಹಿಂದೆ ರಾಜಗೋಪುರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ, ಗಣೇಶ ದುರ್ಗ ಸಭಾಭವನವನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ, ಆ ಸಂಕಲ್ಪದ ಹಿಂದೆ ಕೆಲಸ ಮಾಡಿದ ಈ ಪ್ರದೇಶದ 100 ಕಾರ್ಯಕರ್ತರಿದ್ದಾರಲ್ಲ, 100 ಕರಸೇವಕರಿದ್ದಾರಲ್ಲ, ಅವ್ರು ಯಾರು ದೀಪದಾಗಿ ಉರಿತಾ ಇಲ್ಲ, ಬೆಂಕಿ ಕಡ್ಡಿಯಾಗಿ ನಂದಿಲ್ಲ, ಆದರೆ ಸುತ್ತಮುತ್ತ ಇದ್ದಾರೆ. ಒಂದು ಚಪ್ಪಾಳೆ ಕೊಡಬೇಕಲ್ಲ ಹುಡುಗರಿಗೆ. ಅವ್ರನ್ನ ಯಾರನ್ನು ಸನ್ಮಾನ ಮಾಡಲ್ಲ, ಅವ್ರಿಗೆ ಯಾರಿಗೂ ಗರ್ವಾರ್ಪಣೆ ಇಲ್ಲ. ಎಂಥ ಹಿರಿಯರು. ನಾನು ಉಂಡಮನೆ ನಾರಾಯಣ ಭಟ್ರು ವೇದಿಕೆಯಲ್ಲಿ ಕೂತ್ಕೊಂಡ ನೆನಪಾದ ನನಗೆ. ವಾದಿಕೋಡಿ ಬಂಧುಗಳು ಇಲ್ಲಿದ್ದಾರೆ. ಕೇಶವಗೌಡರು ಬೆಳಲ್ಲಿ ಇರ್ಬೋದು, ಕೇಶವಗೌಡರು ಬೆಳಲಲ್ಲ, ಅವತ್ತು ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದ್ರು, ನನ್ನ ನೆನಪಿದೆ. 2007 ಹೊತ್ತು ಇಲ್ಲಿ ನಡೆದಂಥ ಕೈಂಕರ್ಯಗಳಿರ್ಬೋದು, ವರ್ತಮಾನದಲ್ಲಿ ಭಜನಾ ಮಂದಿರಗೆ ಸಾರಥ್ಯವನ್ನು ವಹಿಸಿಕೊಂಡಿರುವಂಥ ರೋಹಿತ್ ಇರ್ಬೋದು, ಅಥವಾ ಜೀರ್ಣೋದ್ಧಾರ ಸಮಿತಿಗೆ ಬೆನ್ನೆಲುಬಾಗಿ ನಿಂತಹ ಪ್ರವೀಣ್ ಇರ್ಬೋದು, ಅಥವಾ ನಮ್ಮ ಹರಿಪ್ರಸಾದ್ ಪೂಂಜರ ತಂಡ ಇರ್ಬೋದು, ಈ ಕಡೆ ಪ್ರಭಾಕರಣ ಇರ್ಬೋದು, ಆ ಕಡೆ ಸೀತಾರಾಮಣ್ಣ ಕಾಣ್ತಾ ಇದ್ದಾರೆ.
ವಯೋವೃದ್ಧರಂತ ನಾನು ಹೇಳ್ತಾ ಇಲ್ಲ, ಬೊಮ್ಮಣ್ಣ, ನಾನು ಹೇಳಬೇಕಾಗಿಲ್ಲ, ಚಿದ್ದನ್ನ ಅಲ್ಲೇ ಇದ್ದಾರೆ. ಸುನಿಲನ್ನ ಎತ್ತು ಧನಿಕರು ಸಹೋದರ, ಆ ತಾಕತ್ತಿನ ಮಧ್ಯೆಯೂ ನಾನು ನೋಡ್ತಾ ಇದ್ದೇನೆ. ಆವಾಗ ಒಂದು ಸ್ಕೂಟಿಯಲ್ಲಿ ಬಂದು ಸ್ಕೂಟಿಯನ್ನು ಬದಿಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಈ ಭಾಗಿಯಾಗುವ ಸಂಕಲ್ಪ ಇದೆಯಲ್ಲ, ಎಲ್ಲಿಂದ ಬಂತು? ಆಲೋಚನೆ ಮಾಡಬೇಕಲ್ಲ ನಾವು, ಎಲ್ಲಿಂದ ಬಂತು? ಚಂದಪ್ಪನ ಅದನ್ನೇ ಹೇಳಿದು. ಚಂದಪ್ಪನ ಭಗವದ್ಗೀತೆಯನ್ನು ಸುಮ್ಮನೆ ನೆನ್ಪು ಮಾಡಲಿಲ್ಲ. ವೇದಿಕೆಯಲ್ಲಿ ಸತೀಶನ್ನ ಇದ್ದಾರೆ, ಇವತ್ತು ಸಾಂಸ್ಕೃತಿಕವಾಗಿ, ಇವತ್ತು ಧಾರ್ಮಿಕವಾಗಿ ತನ್ನನ್ನು ಅನಾವರಣ ಮಾಡ್ಕೊಂಡಿರೋದು ಬಂದು, ಇವತ್ತು ಕಿರಣ್ ನಮ್ಮ ಜೊತೆಗಿದ್ದಾರೆ, ದೇಶದಾದ್ಯಂತ ಸುತ್ತಾಡುವ ಉದ್ಯಮಿಗಳವರು. ವರ್ತಮಾನ ಕೊರೋನಾ ನಂತರದಲ್ಲಿ ಪ್ರಪಂಚ ಮಾತ್ರ ಬದಲಾಗಲಿಲ್ಲ, ಪ್ರಪಂಚ ಬದಲಾಗಿಲ್ಲ, ಯುವಕರ ಇಡೀ ಆಲೋಚನಾ ವಿನ್ಯಾಸಗಳೇ ಬದಲಾಗಿದೆ. ಇದು ಅರ್ಥ ಆಗಬೇಕಾದ್ರೆ ಇಲ್ಲಿದ್ದವರು ಎಷ್ಟು ಜನ ನಿನ್ನೆ 7 ಗಂಟೆಗೆ ಇಲ್ಲಿದ್ದರೆ ಗೊತ್ತಿಲ್ಲ ನನಗೆ. ಸಾವಿರಾರು ಭಜಕರು ಮೆರವಣಿಗೆಯಲ್ಲಿ ಬಂದರು. ಈ ಗ್ರೌಂಡ್ನಲ್ಲಿ ಭಜನೆಯ ಲಾಲಿತ್ಯಪೂರ್ಣವಾದ ಧ್ವನಿಗೆ ಕಾಲಲ್ಲಿ ಗೆಜ್ಜೆ, ಕೈಯಲ್ಲಿ ತಾಳ, ಸೊಂಟದಲ್ಲಿ ಆ ಕೇಸರಿಯನ್ನು ಸುತ್ತಕೊಂಡು ಲಾಲಿತ್ಯಪೂರ್ಣ ಹಾಡು ಹಾಡ್ತಲೇ ತನ್ನನ್ನು ಮರೆದುಕೊಂಡ್ರಲ್ಲ. ಒಂದು ಕಾಲಮಾನದಲ್ಲಿ ಕಾರ್ಯಕ್ರಮ ಅಂದರೆ ಇಲ್ಲಿ ಡ್ಯಾನ್ಸ್ ಅಲ್ವಾ, ಅದು ದೇಹವನ್ನು ಮಾತ್ರ ಕುಣಿಸ್ತಾ ಇತ್ತು. ಇವತ್ತದು ಮನಸ್ಸನ್ನು ಅರಳಿಸ್ತಾ ಇದೆ. ಈ ಕೆಲಸ ಯಾವುದು ಮಾಡ್ತದೆ? ಈ ಕೆಲಸವನ್ನು ಮಾಡುವ ಶಕ್ತಿ ಇರುವ ಏಕ ಮಾತ್ರ ದಿವ್ಯ ಮಂತ್ರ. ಭಗವದ್ಗೀತೆಯಲ್ಲೂ ಕೃಷ್ಣ ಅದನ್ನು ಉಲ್ಲೇಖ ಮಾಡ್ತಾನೆ. ಕಲಿಯುಗದಲ್ಲಿ ಭಗವಂತನನ್ನು ಕಾಣುವ ಏಕ ಮಾತ್ರ ಸಾಧನೆ ಯಾವುದು ಕೇಳಿದ್ರೆ ಭಜನೆ. ಆ ಭಜನೆಗೆ ವರ್ತಮಾನದಲ್ಲಿ ಆಕೃತಿಯನ್ನು ಕೊಡುವ ಮಂದಿರ ಯಾವುದು ಕೇಳಿದ್ರೆ ಭಜನಾ ಮಂದಿರ. ಅಂತಹ ಭಜನಾ ಮಂದಿರವನ್ನು 36 ವರ್ಷದ ಹಿಂದೆ ಕುಪ್ಪೆಟ್ಟಿಯ ಪರಿಸರದಲ್ಲಿ ಬೆಳಗಿಸಬೇಕು ಅನ್ನುವಂಥ ಹಿರಿಯರ ಸಂಕಲ್ಪಕ್ಕೆ ವರ್ತಮಾನದಲ್ಲಿ ಹೆಗಲು ಕೊಟ್ಟಂತ ಯುವಕರು ಇದ್ದಾರಲ್ಲ, ನಾವೊಮ್ಮೆ ನೆನಪು ಮಾಡಬೇಕಲ್ಲ ಬಂಧುಗಳೇ, ನಾವೊಮ್ಮೆ ನೆನಪು ಮಾಡಬೇಕಲ್ಲ. ಅದಕ್ಕೆ ನಾನು ಹನುಮನನ್ನು ಹೇಳಿದ್ದು, ಶ್ರದ್ಧೆ ಇದು, ಈ ಸಮಾಜದ ಶ್ರದ್ಧೆ ಇದು. ಬರುವಾಗ ರೋಹಿತನ ಈಗ ನೆನಪು ಮಾಡಿದ್ರು, ನನ್ನ ಹತ್ರ ನಿನ್ನೆ ನೆನಪು ಮಾಡಿದ್ದಾರೆ. ಕೇಶವನ್ನ ಈ ಗ್ರೌಂಡ್ ಎಂಗ್ಲೆ ಕೊಡ್ತುನಾರು ಒಂಜಿ ಕಾಕ ಅರ್ನ ಪುದರ್ ಉಸ್ಮಾನಕ್ಕ ಅಂತ. ನನಗೆ ತುಂಬ ಸಂದರ್ಭದಲ್ಲಿ ಸಂಕೋಚ ಆಗುವುದು. ಅನ್ಯಮತೀಯರು ಜಾಗ ಕೊಟ್ಟಿದ್ದಾರೆ. ಯಾರ್ರೀ ಅನ್ಯಮತೀಯರು? ಭಾರತೀಯ ಚರಿತ್ರೆಗೆ ಬನ್ನಿ, ಹಿಂದೂ ಸಮಾಜಕ್ಕೆ ಬನ್ನಿ. ಯಾರು ಈ ನೆಲವನ್ನು ಒಪ್ಕೊಂಡಿದ್ರು, ಯಾರು ಇಲ್ಲಿಯ ಸಂಸ್ಕೃತಿಯನ್ನು ಅಪ್ಪಿಕೊಂಡಿದ್ರು, ಅವ್ರನ್ನೆಲ್ಲರನ್ನು ಭಾರತೀಯರು ಅಂತ ಹೇಳಿದವರು, ಅವ್ರನ್ನೆಲ್ಲ ನಮ್ಮವರು ಅಂತ ಹೇಳಿದ ಒಂದೇ ಒಂದು ನೆಲ, ಅದು ನಮ್ಮ ನೆಲ. ಹಾಗಾಗಿ ಉಸ್ಮಾನಕ್ಕನ ಹೃದಯ ಶ್ರೀಮಂತಿಗೆ, ಈ ಪರಿಸರದ ಮುಸಲ್ಮಾನ ಬಂಧುಗಳ ಹೃದಯ ವೈಶಾಲ್ಯತೆ, ಈ ನೆಲದ ಪರಂಪರೆ ಕೊಟ್ಟಂತ ಚೈತನ್ಯ, ಆ ಚೈತನ್ಯದ ಒಂದು ಭಾಗವೇ ಮುಂದ್ಗಡೆ ಕೂತ್ಕೊಂಡಿದ್ದಾರೆ ಅಂತ ಭಾವಿಸ್ಕೊಳ್ತೀನಿ. ಆದರ್ಶ ಎಲೆಕ್ಟ್ರಿಕಲ್ಸ್ ಅವ್ರು ನೋಡ್ತಾ ಇದೆ. ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದ್ರು, ನಾನು ಅಲ್ಲಿ ಕೇಳ್ತಾ ಇದೆ, ಈ ನೆಲದ ಪರಂಪರೆ ರೀ ಅದು. ಗಂಡ ಗುಂಡಿ ಮಾಡಿ ಆದ್ರೂ ಗಡಿಗೆ ತುಂಬ ಮೊಸರು ತಿನ್ನು ಅಂತ ಹೇಳಿದ ಚಾರ್ವಾಕ ಪಂಥ ಭಗವಂತನನ್ನೇ ನಿರಾಕರಣೆ ಮಾಡಿತು. ಅಂತ ಚಾರ್ವಾಕನನ್ನು ಈ ನೆಲದಿಂದ ಓಡಿಸಿಲ್ಲ. ಯಾಕೆ ಓಡಿಸಿಲ್ಲ ಅಂತ ಕೇಳಿದ್ರೆ, ಚಾರ್ವಾಕ ನಮ್ಮವ. ಕಾರ್ಗಿಲ್ ಯುದ್ಧದ ಒಂದು ಘಟನೆ ನೆನಪಾಡ್ತೀನಿ. ಮನೆ ಬಾಗಿಲಿಗೆ ಹನಿಪುದ್ದೀನ್ ಶವ ಬಂದಿದೆ. ಯೋಧ ಹನಿಪುದ್ದೀನ್, ಅವನಮ್ಮ ಫಾತಿಮಾ ಬಾಲ್ಯದಲ್ಲೇ ಗಂಡನನ್ನು ಕಳ್ಕೊಳ್ತಾಳೆ. ಅವಳ ಬದುಕಿನ ಏಕ ಮಾತ್ರ ಆಶೆ, ನನ್ನ ಮಗ ಯೋಧನಾಗಬೇಕು ಅಂತ. ಆ ಮಗನ ದೇಹ ಶವರೂಪದಲ್ಲಿ ಮನೆಯ ಆವರಣಕ್ಕೆ ಬಂದು ಕಣ್ಣಾಳೆಯಲ್ಲಿ ನೀರು ತುಂಬಿಸಿಕೊಂಡು ಆ ತಾಯಿ ಫಾತಿಮಾ ನೋಡ್ತಾ ಇದ್ದಾಳೆ. ಬಂದವರು ಸಮಾಧಾನ ಮಾಡ್ತಾ ಇದ್ದಾರಂತೆ, ಅಮ್ಮ ಕೂಗ್ಬೇಡ ಅಂತ. ಆವಾಗ ಆ ಹೃದಯ ತಾಯಿ ಫಾತಿಮಾ ಹೇಳ್ತಾಳಂತೆ, ನಾನು ಇವತ್ತು ಕೂಗ್ತಾ ಇರುವುದು ಮಗ ಸತ್ತ ನೋವಿಗಲ್ಲ, ನನ್ನ ಮಗನ ಮೇಲೆ ಈ ದೇಶದ ತ್ರಿವರ್ಣ ಧ್ವಜ ಇದೆ, ಅದನ್ನು ಹೊತ್ಕೊಂಡು ಮಲಗಿದ ಖುಷಿ ಧನ್ಯತೆ ನನ್ನೊಳಗಿದೆ. ಇದು ಈ ನೆಲದ ಪರಂಪರೆ. ಯಾರೋ ಮಾತಾಡುವಾಗ ಹೇಳಿದ್ರು, ಕುಪ್ಪೆಟ್ಟಿಯಲ್ಲಿ ಸುತ್ತಮುತ್ತ ಅನ್ಯರ ಸಂಖ್ಯೆ ಹೆಚ್ಚಿದ್ದಾಗ ಇದ್ಯಾಕೆ ಸಾಧ್ಯ ಆಯಿತು ಅಂತ. ಅನ್ಯತ್ವ ಅನ್ನುವಂಥದ್ದು ಪರಿಭಾಷೆಯ ಅಕ್ಷರದ ಕಾಲಂ ಅದು.
ಏಕತೆ ಅನ್ನುವಂಥದ್ದು ಈ ನೆಲದ ಸಂಸ್ಕಾರ, ಈ ನೆಲದ ಸಂಸ್ಕೃತಿ. ಅದರ ಆಧಾರದ ಮೇಲೆ ವರ್ತಮಾನದಲ್ಲಿ ಶ್ರದ್ಧಾ ಕೇಂದ್ರಗಳು ಬೆಳಗ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ ಬಂಧುಗಳೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾದಾಗ ನಾನೊಬ್ಬ ಖುಷಿಪಟ್ಟಿಲ್ಲ, ಕುಪ್ಪೆಟ್ಟಿಯೋ ಮಾತ್ರ ಖುಷಿಪಟ್ಟಿಲ್ಲ. ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವಂಥ ಭಾರತೀಯರಲ್ಲ, ಜಗತ್ತಿನಾದ್ಯಂತ ಎಲ್ಲರೂ ಖುಷಿಪಟ್ಟರು. ಯಾಕೆ ಖುಷಿಪಟ್ಟರು ಅಂತ ಕೇಳಿದ್ರೆ, ಬಾಬರಿ ಮಸೀದಿಯನ್ನು ಕಳೆದು ರಾಮ ಮಂದಿರ ಕಟ್ಟಿದ್ದಕ್ಕಾಗಿ ಅಲ್ಲ. ರಾಮ ಅನ್ನುವಂಥದ್ದು ಬರೇ ಒಂದು ಹೆಸರಲ್ಲ, ರಾಮ ಅನ್ನುವಂಥದ್ದೊಂದು ಚಿಂತನೆ. ರಾಮ ಅನ್ನುವಂಥದ್ದು ಈ ನೆಲದ ಒಂದು ಸಾಂಸ್ಕೃತಿಕ ಬಿಂಬ. ಅದು ಅಲ್ಲಿ ಎಲ್ಲರೂ ಸೇರ್ತಾರೆ, ಅಲ್ಲಿ ಎಲ್ಲರೂ ಸೇರ್ತಾರೆ. ಸೇತುವೆ ಕಟ್ಟುವ ಹೊತ್ತಿಗೆ ಪ್ರಾಣಿ ಅಳಿಲು ಬಂದಿಲ್ವಾ? ಸೀತೆಯನ್ನು ಕೊಂಡೊಯ್ಯುವ ಹೊತ್ತಿಗೆ ಜಟಾಯು ಅಡ್ಡ ಬಂದಿಲ್ವಾ? ಯಾರನ್ನು ನಿಮ್ನ ವರ್ಗ ಸಾಮಾಜಿಕವಾಗಿ ದಮನಿತರು ಅಂತ ಇವತ್ತು ಕರಿತೀವಾ? ಆ ರಾಮನ ಬರುವಿಕೆಗಾಗಿ ಶಬರಿ ಕಾದಿಲ್ವಾ? ಹಾಗಾಗಿ ರಾಮ ಕಾರ್ಯ ಅಂದ್ರೆ ಈ ನೆಲದ ಪ್ರತಿಯೊಬ್ಬನು ತನ್ನನ್ನು ಅರ್ಪಿಸಿಕೊಳ್ಳುವಂತಹ ಕಾರ್ಯ. ಹಾಗಾಗಿ ಗಣೇಶ ಮಂದಿರದ ರಾಜಗೋಪುರದ ನಿನ್ನೆಯ ದಿನದ ಆ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಇಡೀ ನಾಡು ಮಾಧ್ಯಮ ಮೂಲಕ ನೋಡಿದೆ. ಪ್ರಾಯಶಃ ನನ್ನ ಒಂದು 20-25-30 ವರ್ಷದ ಸಾಮಾಜಿಕ ಜೀವನದಲ್ಲಿ ಒಂದು 4ರಿಂದ 4.25 ಜನ ಮೆರವಣಿಗೆಯಲ್ಲಿ ಭಾಗಿಯಾದದ್ದು ಒಂದು ಪ್ರಕಾರವಾದರೆ, ಆ ಇಡೀ ಮೆರವಣಿಗೆಯಲ್ಲಿ ಆಧ್ಯಾತ್ಮಿಕ ಸುಧೆಯನ್ನು ಉಣಬಡಿಸಿದ ಒಂದು ಕಾರ್ಯಕ್ರಮ ಇದೆ ಅಲ್ಲ, ಪ್ರಾಯಶಃ ಕುಪ್ಪೆಟ್ಟಿ ಭಜನಾ ಮಂದಿರದಲ್ಲಿ ಭಾಗಿಯಾದಂಥ, ಬಹು ಆಯಾಮದಿಂದ ಭಾಗಿಯಾದಂಥ ಎಲ್ಲ ಯುವ ಬಂಧುಗಳಿಗೆ, ಹಿರಿಯರಿಲ್ಲದ ಸಭೆಯದು ಸಭೆಯಲ್ಲ ಅಂತ ಹೇಳಿದ್ದಾರೆ ಕವಿ. ಪ್ರಾಯಶಃ ಆ ಯುವಕರಿಗೆ ದಿಕ್ಕನ್ನು ಕೊಟ್ಟ ಈ ನೆಲದ ಯುವಕರು ಅಮ್ಮಂದಿರಿದ್ದಾರೆ. ನಿರೂಪಕನನ್ನು ನೀನು ನೋಡಿದೆ, 26ನೇ ವಯಸ್ಸಿನಲ್ಲಿ ಇಲ್ಲಿ ಬಂದಾಗ, ಮನೆ ಬಾಗಿಲಿಗೆ ಹೋದಾಗ, ಉರುವಾಲ್ ಗ್ರಾಮ, ಕಣಿಯೂರು ಗ್ರಾಮ, ಕಳಿಯ ಗ್ರಾಮದ ಪ್ರತಿ ಮನೆಗಳನ್ನು ಒಂದು 26 ವರ್ಷದ ಹಿಂದೆ, ಒಂದು 26ನೇ ವಯೋಮಾನದಲ್ಲಿ ಹತ್ತಿರ ಬಂದು ನೋಡಿದವನು ನಾನು. ಆ ಭಾವತೀವ್ರತೆ ಅದನ್ನೇ ಚಂದಪ್ಪನ ನೋವಿನಲ್ಲಿ ಹೇಳಿದರು. ಅದನ್ನೇ ಅನಿಲನ್ನ ಸಂಸ್ಕಾರದ ಬಗ್ಗೆ ಉಲ್ಲೇಖ ಮಾಡಿದರು. ಡಾಕ್ಟ್ರು ಅದನ್ನೇ ಹೇಳಿದರು, ಸಹೋದರ ವಿಕ್ರಮ ಅದನ್ನೇ ಹೇಳಿದರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಮ್ಮಂದಿರಿದ್ದೀರಿ. ಆಗ ನೋಡುವಾಗ ಆ ಸೈಡ್ ಮಾತ್ರ ಇತ್ತು ಸತೀಶನ್ನ, ಸ್ಟೇಜ್ ಕಡೆ ಮಾತ್ರ ಜನ ಇದ್ದದ್ದು. ಯಾಕಂದ್ರೆ ಯಕ್ಷಗಾನ ನೋಡುವ ಶುರುವಾಗಲಿ ಅಂತ. ಈ ಸಭೆಯನ್ನು ಯಾರು ಗೊತ್ತು, ನಾನು ಅದಕ್ಕೋಸ್ಕರವೇ ನನ್ನ ಮಾತನ್ನು ಸೀಮಿತ ನೆಲೆಗಟ್ಟಲ್ಲಿ ಮಾತ್ರ ನೆನಪಾಡ್ತಾ ಇದ್ದೀನಿ. ನಗರದಲ್ಲಿ ಜೀವನ ಮಾಡುವ ಕಾರಣಕ್ಕಾಗಿ ನಾನು ಇವತ್ತು ಅಮ್ಮಂದಿರ ಅಳಲನ್ನು ನೋಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಮಾತಾಡ್ತಾ ಇರುವಾಗ ಮಗ ಎಲ್ಲಿರುವಂತ ಹೇಳುವಾಗ ಒಬ್ಬರು ಹೇಳಿದರು ಜರ್ಮನಿ ಅಂತ. ಅದಕ್ಕೆ ಪಕ್ಕದಲ್ಲಿರುವವರು ಹೇಳಿದರು ಜರ್ಮನಿಡ್ ಕಲ್ಪರ ಪೋಂಡ ಜೋಕುಲು ಪಿರವರ್ ಪೂಜಿರ ಅಲ್ಲೇ ಸಟ್ಲಾಪೇರು ಅಂತ. ಅವರನ್ನು ಧ್ವನಿ ಸ್ವಲ್ಪ ಕುಗ್ಗಿ ಹೋಗಿತ್ತು. ನನಗೊಂದು ತುಂಬ ವರ್ಷದಿಂದ ಅದನ್ನು ನಾನು ನೆನಪಾಡಿದ್ದೀನಿ. ವಾಟ್ಸಪ್ಪಲ್ಲಿ ಒಂದು ಸ್ಟೋರಿ ಬಂದಿತ್ತು, ನಿಮಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಮ್ಮಂದಿರು ಮತ್ತು ಅಪ್ಪಂದಿರು ಇರುವ ಕಾರಣಕ್ಕಾಗಿ ನನ್ಗೆ ಗೊತ್ತು ಕುಪ್ಪೆಟ್ಟಿ ಬೇರೆ ಇಲ್ಲ, ಕಳಿಯ ಬೇರೆ ಇಲ್ಲ. ಇವತ್ತು ಮಕ್ಕಳನ್ನು ಹೇಗೆ ಸಾಕ್ತೀವಿ ಅಂತ ಗೊತ್ತು. SLC ಎಲ್ಲ ಒಂದು ಟಾಪರ್ ಆಗಬೇಕು, PUC ಸೀಟಲ್ಲಿ ನೀಟಲ್ಲಿ. ಅಕ್ಕ ತೀರ್ಥಹಳ್ಳಿಯವರು PUC ನಮಗೆ ನೀಟಲ್ಲೋ CT-ಯಲ್ಲೋ ರ್ಯಾಂಕ್ ಬರಬೇಕು. ಹಾಗೆ ಬೆಳೆಸೋದು. ಒಬ್ಬ ಹುಡುಗ ಇದ್ದಂತೆ, PUC ಟಾಪರ್ ಆದ, ನೀಟಲ್ಲಿ ರ್ಯಾಂಕ್ ಬಂತು, ಕಲೀಲಿಕ್ಕೆ ಹೋದ, ಡಾಕ್ಟರ್ ಮಾಡಿಕೊಂಡ, ಜಾಬ್ ಆಯಿತು, ವಿದೇಶಕ್ಕಾಗಿ ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋದ. ಒಂದಿನ ಮತ್ತೆ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ. ಕಂಪನಿ ಅವನನ್ನು ಮತ್ತೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದಿದೆ. ಡಾಕ್ಟರ್ ಆಗಿದ್ರು, ಕಂಪನಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಮನೆಯಿಂದ ಅಪ್ಪ ಫೋನ್ ಮಾಡಿದಂತೆ, ನಿನ್ನ ಅಮ್ಮನಿಗೆ ಹುಷಾರಿಲ್ಲ ಕಣೋ ಬಾ ಅಂತ. ಮಗ ಹೇಳಿದಂತೆ GPA ಮಾಡಿದ್ದೇನೆಪ್ಪ, ಟ್ರೀಟ್ಮೆಂಟ್ ಚೆನ್ನಾಗಿ ಅಮ್ಮನಿಗೆ ಮಾಡು ಅಂತ. ಸ್ವಲ್ಪ ದಿನ ಅಪ್ಪ ಹೇಳಿದಂತೆ, ನೋಡ್ಕೊಳೋ ಅಮ್ಮ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ, AGL ಅಡ್ಮಿಟ್ ಆಗಿದ್ದಾಳೆ, ನಿನ್ನನ್ನು ಕೇಳ್ತಾ ಇದ್ದಾಳೆ, ಪ್ಲೀಸ್ ಬಾ ಕಣೋ ಅಂತ. ಅಷ್ಟೊತ್ತಿಗೆ ರಮೇಶ್ ಹೇಳಿದಂತೆ, ಅಪ್ಪ ಕಂಪನಿ ನನಗೊಂದು ಪ್ರಾಜೆಕ್ಟ್ ಕೊಡ್ತಾ ಇದೆ, ನಾನು ಇವತ್ತು ಈ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ದಿವಸ ಜರ್ಮನಿ ಹೋಗಲೇಬೇಕು, ಹೊರಡ್ತಾ ಇದ್ದೇನೆ ಅಪ್ಪ, ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋ, ನನ್ನ ವಿಷಸ್ಸನ್ನು ಅಮ್ಮನಿಗೆ ಹೇಳು ಅಂತ. 4 ದಿನ ಬಿಟ್ಟು ಮಗನಿಗೆ ಫೋನ್ ಮಾಡಿದ. ಮಗ ಫೋನ್ ತೆಗಿಲಿಲ್ಲ. ಅಪ್ಪ
ಮಗನಿಗೆ ಮೆಸೇಜ್ ಮಾಡಿದಂತೆ, ನಿನ್ನ ಅಮ್ಮ ತೀರ್ಕೊಂಡ್ಲು ಅಂತ. ದಿನ ಕಳೀತು, ಆಯಕಟ್ಟಿನ ಹುದ್ದೆ ಸಿಕ್ಕಿತ್ತು ಅವನಿಗೆ. ಲಗೇಜ್ ಪ್ಯಾಕ್ ಮಾಡಿ ಊರಿಗೆ ಬಂದ. ಅಪ್ಪ ಸಿಟ್ಔಟಲ್ಲಿ ಕೂತ್ಕೊಂಡಿದ್ದಾನೆ. ಮಗ ಕಾರಲ್ಲಿ ಹೇಳಿದ. ಅಪ್ಪ ಸ್ಮೈಲು ಮಾಡಲಿಲ್ಲ, ವೆಲ್ಕಮ್ ಮಾಡಲಿಲ್ಲ. ಮಗ ಬಂದು ಡ್ಯಾಡ್ ಅಂತ ಕರೆದಂತೆ. ಅಪ್ಪ ತಲೆ ಎತ್ತಿ ನೋಡ್ಲಿಲ್ಲಂತೆ. ಅಪ್ಪನನ್ನು ಅಲಗಾಡಿಸಂತೆ ಮಗ, ಯಾಕೆ ಡ್ಯಾಡ್, ಯಾಕೆ ಹೀಗಾಗಿದ್ದೀರಿ ಅಂತ. ಅಷ್ಟೊತ್ತಿಗೆ ಅಪ್ಪ ಜೋರು ಮಾಡಿದಂತೆ, ನೀನು ಯಾವ ಮಗನೋ? ಅಮ್ಮನಿಗೆ ಹುಷಾರಿಲ್ಲ, ನೋಡ್ಲಿಕ್ಕೆ ಬಾ ಅಂತ ಕರೆದೆ, ಬಂದಿಲ್ಲ. ಅಮ್ಮ ನಿನ್ನನ್ನು ಕೇಳ್ತಾ ಇದ್ದಾಳೆ, ಬಾ ಮಗ ಅಂತ ಮತ್ತೆ ನಿನಗೆ ಫೋನ್ ಮಾಡಿದೆ, ನೀನು ಬಂದಿಲ್ಲ. ಅಮ್ಮ ತೀರ್ಕೊಂಡ ಸಂದೇಶವನ್ನು ನೀನು ಕಳಿಸಿದೆ, 1 ತಿಂಗಳು ಬಿಟ್ಟು ಬಂದಿಯಲ್ವೋ, ನೀನೇನು ಮಗ ಅಂತ. ಅಪ್ಪ ಹೀಗೆ ಹೇಳುವಾಗ ಮಗ ಅಪ್ಪನ ಮುಖವನ್ನು ಮೇಲೆ ಎತ್ತಿದಂತೆ. ಅಪ್ಪ ನೀನು ಮಾತಾಡೋದಾ? 10th ನಾನು 625ರಲ್ಲಿ 619 ತಗೊಳ್ಳುವಾಗ ಅವ್ರಿಗೆ 620 ಬಂದಿದೆ, ನಿನ್ಗ್ಯಾಕೆ ಬಂದಿಲ್ಲೋ ಅಂತ ಜೋರು ಮಾಡಿದೆ. ನೀಟ್ ರ್ಯಾಂಕ್ ನನಗೆ 118 ಬರುವಾಗ ಪಕ್ಕದವನಿಗೆ ಅವರ ಮಗಳಿಗೆ 40ನೇ ರ್ಯಾಂಕ್ ಬಂದಿದೆ, ವೈ ನಾಟ್ ಯು ಅಂತ ಕ್ವಶನ್ ಮಾಡಿದೆ. ವಿದ್ಯಾರ್ಥಿ ಜೀವನದ ಪ್ರತಿ ಹಂತದಲ್ಲೂ ನೀನು ಹೇಳಿದೆ, ಮಗ ಓದು, ಕಾಂಪಿಟೇಟಿವ್ ವರ್ಲ್ಡ್. ನನಗೆ ಯಾವತ್ತಾದರೂ ಸೆಂಟಿಮೆಂಟ್ ಹೇಳಿದೆಯಾ? ಇದು ಸಂಸಾರದ ಬಗ್ಗೆ ನನಗೆ ಯಾವತ್ತಾದರೂ ಹೇಳಿದೆಯಪ್ಪ ಅಂತ ಮಗ ಹೇಳಿದಂತೆ. ಇಲ್ಲಿ ಅಮ್ಮಂದಿರಿದ್ದೀರಿ, ಇಲ್ಲಿ ಅಪ್ಪಂದಿರಿದ್ದೀರಿ. ಅದೇ ಮಾತನ್ನು ನೆನ್ಪು ಮಾಡ್ತೀನಿ. ನಿಮ್ಮ ಮಗ ಓದ್ಬೋದು, ನಿಮ್ಮ ಮಗಳು ಓದ್ಬೋದು ನಾಳೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ಗಣೇಶ ಮಂದಿರದ ಕಾರ್ಯಕ್ರಮ 4 ಸಮಿತಿಯ ಅಧ್ಯಕ್ಷರ ಪದಾಧಿಕಾರಿಗಳ ಕಾರ್ಯಕ್ರಮ ಅಲ್ಲ. ಗಣೇಶ ಮಂದಿರದ ಕಾರ್ಯಕ್ರಮ ಅದು ನನ್ನ ಮನೆಯ ಕಾರ್ಯಕ್ರಮ. ನಾನು ಯಶವಂತ್ ಜೊತೆಗೆ ಮಾತಾಡ್ತಾ ಇದ್ದೆ. ನೋವಲ್ ಹೇಳಿದ, ತಪ್ಪು ತಿಳ್ಕೊಳ್ಬೇಡಿ ಕೇಶವನ. ಒಂದು ಎಂಗುಲಗಂಜಿ ಕುರಿಂಜಡು ಕೆಲಸ ಮಲ್ತ ಮೂಲ ಸೇರೊಂದ, ಇನ್ನು ಆ ಕಡೆ ಹೋಗ್ಲಿಕ್ಕಿದೆ ಅಂತೆ, ಇನ್ನೊಂದು ಕಡೆ ನೆನಪು ಮಾಡಿದ. ಆದರೆ ಮನಸ್ಸಿನ ಆಳದಲ್ಲಿ ಎಲ್ಲೋ ನೋವಿತ್ತು. ನನಗೊಂದು ಕಥೆ ನೆನಪು ಬರ್ತದೆ. ಮಾತು ದೊಡ್ಡದಾಯ್ತು, ಮುಗಿಸ್ತೀನಿ. ತುಂಬ ಕಡೆ ಹೇಳಿದೆ ಇದನ್ನು ನಾನು, ತುಂಬ ಕಡೆ ಹೇಳಿದೆ. 1 ರಿಂದ 9 ಅಂಕಿಗಳಿಗೆ ಜಗಳ ಆಯ್ತಂತೆ. 0 ಪಕ್ಕದಲ್ಲಿತ್ತು. 9 8ಕ್ಕೆ ಹೊಡೀತು, 8 ಬಂದು 7ಕ್ಕೆ ಹೊಡೀತು, 7 ಬಂದು 6ಕ್ಕೆ ಹೊಡೀತು, 6 ಬಂದು 5ಕ್ಕೆ ಹೊಡೀತು, 5 ಬಂದು 4ಕ್ಕೆ ಹೊಡೀತು, 4 ಬಂದು 3ಕ್ಕೆ ಹೊಡೀತು, 3 ಬಂದು 2ಕ್ಕೆ ಹೊಡೀತು. 2 1ರ ಹತ್ರ ಹೋಗುವಾಗ 1 ಆ ಕಡೆ ಈ ಕಡೆ ನೋಡಿತಂತೆ. ಆ ಕಡೆ ನೋಡುವಾಗ 0 ಇದೆ. ಆ 0ಯ ಪಕ್ಕದಲ್ಲಿ ಹೋಗಿ 1 ನಿಂತಿತ್ತು. 0 ಇದ್ದದ್ದು 10 ಆಯಿತು. ಹೊಡಲಿಕ್ಕೆ ಬಂದವ ಕೈ ಕಟ್ಟಿ ಕೂತ. ಬಂಧುಗಳೇ, ಇದು ಶಕ್ತಿ, ಸಮಾಜದ ಶಕ್ತಿ. ಈ ಶಕ್ತಿಯ ಸಂಚಯನ ಮಾಡಬಹುದಾ? ಬಸ್ಸು ಕೆಟ್ಟು ನಿಂತಿದ್ದಂತೆ. ಡ್ರೈವರ್ ಹೇಳಿದಂತೆ ಬಸ್ ದೂಡಿ ಅಂತ. ಬಸ್ಸಲ್ಲಿದ್ದವರೆಲ್ಲ ದಡಬಡ ಇಳಿದ್ರು. ಡ್ರೈವರ್ಗೆ ಆಶ್ಚರ್ಯ ಆಯಿತು. 2 ನಿಮಿಷ ಬಸ್ ಮೂವ್ ಆಗ್ತಾ ಇಲ್ಲ. ಡ್ರೈವರ್ಗೆ ಆಶ್ಚರ್ಯದಿಂದ ಕೆಳಗೆ ಬಂದ, ಬಸ್ ಯಾಕೆ ಮೂವ್ ಆಗ್ತಾ ಇಲ್ಲ? 50 ಜನ ಬಸ್ಸಲ್ಲಿದ್ದಾರೆ, ಯಾಕೆ ಮುಂದೆ ಹೋಗ್ತಾ ಇಲ್ಲ? ಮುಂದೆ ಬಂದು ನೋಡ್ತಾನೆ, 25 ಜನ ದೂಡ್ತಾ ಇದ್ದಾರೆ. ಹಿಂದೆ ಬಂದು ನೋಡ್ತಾನೆ, 25 ಜನ ಮುಂದೆ ದೂಡ್ತಾ ಇದ್ದಾರೆ. ಮುಂದಿನಿಂದ 25 ಜನ ಹಿಂದೆ, ಹಿಂದಿನಿಂದ 25 ಜನ ಮುಂದೆ. ಬಸ್ಸು ನಿಂತಲ್ಲೇ. ಅಮ್ಮ, ನಾನು ಕಾರ್ಯಕ್ರಮಕ್ಕೆ ಬರುವಾಗ ನನ್ನ ಮಗಳನ್ನು ಕರ್ಕೊಂಡು ಬಂದು ಅನ್ನ ಛತ್ರದಲ್ಲಿ ನನ್ನ ಮಗಳಿಗೆ ಬಡಿಸಿ ಗೊತ್ತಿಲ್ಲ ತಟ್ಟೆ ಹೊರಿಸೋ ಕೆಲಸ ಮಾಡ್ಬೋದಾ? ನನ್ನ ಮಗ 10th, ನನ್ನ ಮಗ 2nd PUC, ನನ್ನ ಮಗ CA ಮಾಡ್ತಾ ಇದ್ದ, ಒಪ್ಕೊಳ್ಳೋಣ. 106 ವರ್ಷದಲ್ಲ, 16 ವರ್ಷದ ಶ್ರಮದ ಕಲ್ಪನೆಯೊಂದು ಭಾಗ ಗಣೇಶ ಮಂದಿರ. ಈ ಮಂದಿರದ ಕೆಲಸ ಆಗುವಾಗ, ಬರುವ ವರ್ಷ ಗಣೇಶೋತ್ಸವ ಆಗುವಾಗ, ಬರುವ ವರ್ಷ ಭಜನಾ ಕಾರ್ಯಕ್ರಮ ಆಗುವಾಗ ನನ್ನ ಮನೆಯ ಮಗ ತೋರಣ ಕಟ್ಟಲಿಕ್ಕೆ ಸೇರಬಹುದಾ? ಈ ಕೆಲಸಗಳು, ಈ ಕೆಲಸಕ್ಕೆ ಚೈತನ್ಯ ಕೊಡುವ ನೆಲ ಯಾವುದು ಅಂತ ಕೇಳಿದ್ರೆ, ಜಾಗ ಯಾವುದು ಅಂತ ಕೇಳಿದ್ರೆ ಅದು ಶ್ರದ್ಧಾ ಕೇಂದ್ರಗಳು. ಆ ಶ್ರದ್ಧಾ ಕೇಂದ್ರಗಳೇ ನಮ್ಮ ಚೈತನ್ಯದ ಕೇಂದ್ರಗಳು. ಆ ಚೈತನ್ಯದ ಕೇಂದ್ರಗಳೇ ನಮಗೆ ಸ್ಫೂರ್ತಿಯ ಕೇಂದ್ರಗಳು. ಸಂತ ತುಕಾರಾಮರ ಅಭಂಗಗಳನ್ನು ಕೇಳ್ತಾಳೆ ಛತ್ರಪತಿ ಶಿವಾಜಿ, ಅಖಂಡ ಹಿಂದವಿ ಸಾಮ್ರಾಜ್ಯ. ಕಬೀರರ ದೋಹೆಗಳನ್ನು ಕೇಳ್ತಲೇ, ಕಬೀರರ ಬರಹಗಳನ್ನು ಕೇಳ್ತಲೇ ಜ್ಞಾನ ಸಿಂಚನಕ್ಕೆ ತಾಕತ್ತು ಕೊಟ್ಟಂತ ಅಂಬೇಡ್ಕರ್ ವರ್ತಮಾನದಲ್ಲೂ
ಈ ಜಾಗೃತಿಯ ತಾಕತ್ತು ನಮಗೆ ಶ್ರದ್ಧಾ ಕೇಂದ್ರಗಳಿಂದ ಬರಲಿ. ಆ ಶ್ರದ್ಧಾ ಕೇಂದ್ರಕ್ಕೆ ಊರಿನ ಮಕಟಮನಿ ಆಗಿರುವಂಥ ಗಣೇಶ ಮಂದಿರ ಉಜ್ಜೀವನ ಆಗಲಿ ಅಂತ ಹೇಳ್ಕೊಳ್ತಾ ಇದರ ಹಿಂದೆ ಕೈ ಜೋಡಿಸಿದ ಸಹೋದರ ಕಿರಣ್ನಿಂದ ಸೋರಿಸಿ, ಇಲ್ಲಿ ಯಾರನ್ನೂ ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಬಂಧುಗಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತೇವೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ವಿನಿಯೋಗ ಮಾಡಿದ ಎಲ್ಲ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಮತ್ತೆ ಹೇಳ್ತೀನಿ, ಹುಡುಗರು ಹೆಸರು ಬರ್ತಾ ಇಲ್ಲ ನನಗೆ, ಆ ಹುಡುಗರಿಗೆ ಈ ವೇದಿಕೆಯಲ್ಲಿ ಒಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮ ಕಡೆಯಿಂದ ಒಂದು ಜೋರು ಚಪ್ಪಾಳೆ ಹುಡುಗರಿಗೆ ಬರಲಿ ಅಂತ ಮತ್ತೊಮ್ಮೆ ನೆನಪಾಡ್ತಾ, ಮಂದಿರದ ಕಾರ್ಯಕ್ರಮ, ಮಣ್ಣಿನ ಕಾರ್ಯಕ್ರಮ, ಪರೋಕ್ಷವಾಗಿ ಈ ನೆಲದ ಕಾರ್ಯಕ್ರಮ, ಪಕ್ಕದಲ್ಲಿ ತಾಯಿ ಆದಿಮಾತೆ ದುರ್ಗೆಯ ಬೇರೆ ಬೇರೆ ಆಕೃತಿಯ ಸಿಂಚನವನ್ನು ನೀವು ಕಾಣಬಯಸುವ ಈ ಹೊತ್ತಿನಲ್ಲಿ ನನ್ನ ಮಾತು ಮುಗಿಸ್ತೀನಿ. ಒಮ್ಮೆ ಜೋರಾಗಿ ದುರ್ಗೆಯ ಸಾಮೀಪ್ಯದಲ್ಲಿ ಗಣೇಶನ ಅಸ್ತಿತ್ವದ ಈ ನೆಲದ ಮಧ್ಯೆ ತಾಯಿ ಭಾರತಿಗೆ ಒಮ್ಮೆ ಜೋರು ಜೈಕಾರ ಹಾಕುವ. ಎರಡು ಕೈ ಎತ್ತಿ ಠೇಂಕಾರದಿಂದ ಝೇಂಕಾರದೊಂದಿಗೆ ಸಮಾಪನೆಯ ಕಾರ್ಯಕ್ರಮ ಹುಡುಗರಿಗೆ ಮತ್ತು ಈ ನೆಲಕ್ಕೆ ಕೊಡುವ ಅಭಿವಂದನೆ ಅಂತ ಭಾವಿಸ್ಕೊಳ್ತಾ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಮೊಬೈಲ್ ಇತ್ತು ಕೆಲವರ ಕೈಯಲ್ಲಿ, ಬಾಯಲ್ಲಿ ಮಾತ್ರ ಬಂದದ್ದು, ಪಕ್ಕದಲ್ಲಿ ಚೇರ್ ಇದೆ. ಏನು ಹೆದರ್ಕೊಳ್ಬೇಡಿ, ಉಸ್ಮಾನಕ್ಕ ಈ ನೆಲದಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಸುತ್ತಮುತ್ತದ ಎಲ್ಲ ಬಂಧುಗಳು ನಿಮ್ಮ ಜೊತೆಗೆ ನಾವಿದ್ದೇವೆ. ಯಾರೋ ಹೇಳಿದ್ರು, ಎಲ್ಲರೂ ಬಂದು ನಮ್ಮೊಟ್ಟಿಗೆ ಬೆರೀತಾ ಇದ್ದಾರೆ. ಬೆರೀವಿಕೆ ಅನ್ನುವುದೇ ನೆಲದ ಶಕ್ತಿ, ಮಣ್ಣಿನ ಶಕ್ತಿ. ಆ ಶಕ್ತಿಯೊಂದಿಗೆ ಸುತ್ತಮುತ್ತ ಅತ್ತ ಇತ್ತ ಎಲ್ಲ ಕಡೆ ನಿಂತವರು ಎರಡು ಕೈ ಮೇಲೆತ್ತಿ ಒಂದೇ ಕಂಠದಿಂದ ಒಂದೇ ಧ್ವನಿಯಿಂದ ಭಾರತಕ್ಕೆ ತಾಯಿಗೆ ಜೈಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.